ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಭಾನುವಾರ ಅನ್ನುವಂಥದ್ದು ತುಂಬ ಶಕ್ತಿಶಾಲಿಯಾಗಿರುತ್ತೆ. ಯಾಕಂದರೆ ಅಮಾವಾಸ್ಯೆಗೆ ಸಮನಾದಂಥ ದಿನ. ಈ ದಿನ ನಿಮ್ಗೆ ಏನೇ ಸಮಸ್ಯೆಗಳಿದ್ರು, ದೃಷ್ಟಿದೋಷಗಳಿದ್ರು, ಕೈ ಕಾಲು ನೋವು ಅಂತ ಇದ್ದರು, ಆರೋಗ್ಯ ಸಮಸ್ಯೆಗಳಿದ್ರು, ದುಡ್ಡು ಕಾಸಿಗೆ ಸಮಸ್ಯೆ ಇದ್ದರು, ಅಥವಾ ನಿಮ್ಮ ಮನೆಗೆ ದೃಷ್ಟಿ ಹಿಡ್ದಿದ್ರು, ನಿಮ್ಮ ಮನೆ ಮೇಲೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅನ್ನುವಂಥ ಸಂಶಯ ನಿಮಗೆ ಬಂದಿದ್ದರು, ನಿಮ್ಮ ಕೆಲಸಗಳ ಮೇಲೆ ನಿಮಗೆ ಏನಾದರೂ ಅಂದರೆ ಆ ಕೆಲಸಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಪ್ರತಿಯೊಂದು ಹಂತದಲ್ಲೂ ಕೂಡ ಕಷ್ಟಗಳನ್ನು ಪಡ್ತಾ ಇದ್ದೀವಿ ಅಂತ ನಿಮಗೇನಾದರೂ ಸಾಕಷ್ಟು ಬಾರಿ ಅನ್ನಿಸ್ತಾ ಇದ್ದರೆ ಭಾನುವಾರವನ್ನು ಆಯ್ಕೆ ಮಾಡ್ಕೊಂಡ್ಬಿಡಿ. ಭಾನುವಾರ ಈ ಸಣ್ಣ ಪರಿಹಾರಗಳನ್ನು ಈ ರಹಸ್ಯವಾಗಿ ನೀವೇನಾದರೂ ಮಾಡ್ಕೊಂಡ್ಬಿಟ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಈ ರೀತಿಯ ನರಕದ ಜೀವನ ಬೇಡಪ್ಪ, ಸಾಕಾಗಿದೆ ಅಂತ ನಾವು ಎಷ್ಟೋ ಸಾರಿ ಅಂದ್ಕೊಳ್ತೀವಿ. ಅಂದರೆ ಬಂದಿರುವಂಥ ಸಮಸ್ಯೆಗಳಿಗೆ ದಾರಿ ಸಿಗದೇ ಇದ್ದಾಗ ನಾವು ಬ್ಲ್ಯಾಂಕ್ ಆಗಿಬಿಡ್ತೀವಿ. ಈ ಕಷ್ಟಗಳು ಬಂದ ಮೇಲೆ ಏನು ಮಾಡ್ತೀವಿ ಅಂದರೆ ಪೂರ್ತಿಯಾಗಿ ನಮಗೆ ಬಂದುಬಿಟ್ಟಿದೆ, ಏನು ಮಾಡಬೇಕು ತೋಚ್ತಾ ಇಲ್ಲ ಅಂತ ಜಾಸ್ತಿ ನಾವು ಒತ್ತಡಕ್ಕೆ ಗುರಿಯಾದಾಗ ಈ ರೀತಿ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಸ್ವಲ್ಪ ಹೊತ್ತು ನಾವು ಇಲ್ಲಾಂದರೆ ಒಂದು ಸ್ವಲ್ಪ ಕಾಲದವರೆಗೂ ಅದನ್ನು ಪಕ್ಕಕ್ಕಿಡಬೇಕು. ಅಂದರೆ ಆ ಸಮಸ್ಯೆಗಳನ್ನು ನಾವು ಹೊತ್ಕೊಂಡು ಓಡಾಡಿದಷ್ಟು ಜಾಸ್ತಿ ಭಾರ ಆಗುತ್ತೆ. ರಹಸ್ಯವಾಗಿ ಈ ರೀತಿಯ ಭಾನುವಾರದ ದಿನಗಳಲ್ಲಿ ತಪ್ಪದೇ ಪರಿಹಾರಗಳನ್ನು ಮಾಡಿಕೊಳ್ಳಿ. ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರೆ ನೀವೇ ನೋಡಬಹುದು. ಈ ರೀತಿಯ ಮತ್ತೆ ಮತ್ತೆ ಬರುವಂಥ ಭಾನುವಾರಗಳು ಏನಾದರೂ ಸಿಕ್ಕಿಬಿಟ್ರೆ ನಾವು ಆರಾಮಾಗಿ ನಮ್ಮ ಪರಿಹಾರಗಳನ್ನು ಮಾಡ್ಕೊಳ್ತೀವಪ್ಪ ಅಂತ ನಾವೇ ವೆಯ್ಟ್ ಮಾಡ್ತಾ ಇರ್ತೀವಿ. ಭಾನುವಾರಕ್ಕೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ. ಕಷ್ಟ ಬಂದಿದೆ, ಸಮಸ್ಯೆ ಬಂದಿದೆ ಅಂತ ಹೇಳಿದ್ರೆ ಅದರ ಜೊತೆಯೇ ನಮಗೆ ಸೊಲ್ಯೂಷನ್ ಕೂಡ ಇರುತ್ತೆ. ಅದನ್ನು ನಾವು ತಾಳ್ಮೆಯಿಂದ ಪರೀಕ್ಷೆ ಮಾಡ್ಕೊಳ್ಬೇಕು ಅಷ್ಟೇ. ಭಾನುವಾರದ ದಿನಗಳಲ್ಲಿ ನೀವು ಮುಖ್ಯವಾಗಿ ಎದ್ದ ತಕ್ಷಣ ಸ್ನಾನ ಮಾಡ್ತಿರೋ, ಕೈ ಕಾಲು ಮುಖ ತೊಳ್ಕೊಳ್ತಿರೋ ಸೂರ್ಯ ಭಗವಾನನಿಗೆ, ಯಾಕಂದರೆ ಸೂರ್ಯನು ಪ್ರತ್ಯಕ್ಷ ದೈವ, ನಮಸ್ಕಾರ ಪ್ರಿಯ, ನಮಸ್ಕಾರ ಮಾಡಿ ಅರ್ಘ್ಯವನ್ನು ಬಿಡಿ. ಪ್ರತಿನಿತ್ಯ ಅರ್ಘ್ಯ ಬಿಡೋದು ತುಂಬ ಒಳ್ಳೆಯದು. ಆದರೆ ಎಲ್ರಿಗೂ ಒಂದು ನೆನಪಿರುತ್ತೋ ಇಲ್ವೋ, ಅಥವಾ ಕೆಲಸಗಳ ಒತ್ತಡದಲ್ಲಿ ಸಮಯದ ಅಭಾವ, ಈ ರೀತಿ ನಾವು ಏನೋ ಒಂದು ಹುಡ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಭಾನುವಾರ ನೀವು ತಪ್ಪದೆ ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಬಿಟ್ಟು ಕೇಳ್ಕೊಳ್ಳಿ. ನಿಮ್ಮ ಕೋರಿಕೆ ಯಾವುದೇ ರೀತಿಯಲ್ಲಿ ಇರಬಹುದು, ಅಥವಾ ಸಮಸ್ಯೆಗಳು ಯಾವುದೇ ರೀತಿಯಲ್ಲಿ ಇರಬಹುದು. ಒಂದು 2 ನಿಮಿಷ ನಾವು ಅರ್ಘ್ಯವನ್ನು ಬಿಟ್ಟು ಸೂರ್ಯ ಭಗವಾನನ ಹತ್ತಿರ ನಮಸ್ಕಾರ ಮಾಡುತ್ತಾ ಕೇಳ್ಕೊಳ್ತಾ ಈ ರೀತಿ ಮಾಡಿಕೊಂಡಿದ್ದೆ ಆದರೆ ಭಾನುವಾರದ ದಿನಗಳಲ್ಲಿ ನೀವು ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾಯಿದ್ರೆ ಕೆಲಸಗಳು ಬೇಗ ಸಿಗುತ್ತೆ. ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಪಡ್ತಾಯಿದ್ರೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸಾಕಷ್ಟು ಜನಕ್ಕೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಭಯ ಇರುತ್ತೆ. ಎಲ್ಲಾದರೂ ಹೋಗಿ ಮಾತಾಡೋದಕ್ಕಾಗಿ ಇರಬಹುದು, ತುಂಬ ಭಯ ಇರುತ್ತೆ. ಅಂತಹವರು ಸೂರ್ಯ ಭಗವಾನನಿಗೆ ಅರ್ಘ್ಯವನ್ನು ಬಿಡೋದ್ರಿಂದ ತೇಜಸ್ಸು ಅನ್ನೋದು ಜಾಸ್ತಿ ಆಗುತ್ತೆ, ಆತ್ಮಸ್ಥೈರ್ಯ ಅನ್ನೋದು ಜಾಸ್ತಿ ಆಗುತ್ತೆ, ಒಂದು ಕಾನ್ಫಿಡೆಂಟ್ ಲೆವೆಲ್ಲು ನಮಗೆ ತುಂಬ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಈ ಪರಿಹಾರಗಳು ಎಷ್ಟು ಚೆನ್ನಾಗಿದೆ ಅಂದರೆ ಪ್ರಕೃತಿ ಮಾತೆ ನಮ್ಮ ಎಲ್ರಿಗೂ ಕೂಡ ಸ್ನೇಹಿತರೆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕೊಟ್ಟೇ ಇರ್ತಾರೆ. ಅದನ್ನು ನಾವು ಮಾಡ್ಕೊಳ್ಬೇಕು. ಇನ್ನು ಭಾನುವಾರ ಅಂದ ತಕ್ಷಣ ಸಾಕಷ್ಟು ಜನ ವಾರ ಪೂರ್ತಿ ದುಡ್ದಿರ್ತೀವಿ, ಭಾನುವಾರ ಒಂದಿನ ರೆಸ್ಟ್ ಮಾಡಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ರೆಸ್ಟ್ ಮಾಡಬಹುದು. ಬೆಳಗ್ಗೆ ಬೇಗ ಎದ್ದು ಕೆಲಸಗಳು ಮಾಡಿಕೊಂಡು ತದನಂತರ ಮಧ್ಯಾಹ್ನದ ಸಮಯಗಳಲ್ಲಿ ರೆಸ್ಟ್ ಮಾಡಿಕೊಳ್ಬಹುದು. ಬೆಳಗ್ಗೆ ನೀವು ಎದ್ದ ಕೂಡಲೇ ಮಾಡಿಕೊಳ್ಳುವಂಥ ಪರಿಹಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಶುದ್ಧವಾದಂಥ ನೀರನ್ನು ತಗೊಂಡಿದ್ದೆ, ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ 2 ಸ್ಪೂನಷ್ಟು ಸ್ವಲ್ಪ ಪಚ್ಚ ಕರ್ಪೂರ, ಅರಿಶಿಣ, ಕುಂಕುಮ, ನಿಮ್ಮ ಮನೆಯಲ್ಲಿ ಏನಾದರೂ ಲಕ್ಷ್ಮೀ ದೇವಿಗೆ ಅಂತ ನೀವು ಪರ್ಫ್ಯೂಮ್ ಏನಾದರೂ ತಂದಿಟ್ಕೊಂಡಿದ್ರೆ ಅದನ್ನು 2 ಡ್ರಾಪ್, ಅದಿಲ್ಲ ಅಂತ ಹೇಳಿದ್ರೆ
ರೋಸ್ ವಾಟರ್ ಇರುತ್ತಲ್ವ ಅದನ್ನು ಕೂಡ ನೀವು ಹಾಕ್ಕೊಳ್ಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವುಗಳನ್ನು ಭಾನುವಾರದ ದಿನ ಯಾಕೆ ಹಾಕಬೇಕು? ಎದ್ದ ತಕ್ಷಣ ನಾವು ನಮ್ಮ ಮನೆಯ ಹೊಸ್ತಿಲಿನ ಮೇಲೆ, ಬಾಗಿಲಿನ ಮೇಲೆ ಚೆಲ್ಲಬೇಕು. ಈ ಥರ ಚೆಲ್ಲಿದಾಗ ಕೆಲವೊಂದು ದಿನ, ತಿಥಿ, ವಾರಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ಸ್ನೇಹಿತರೆ. ನಾವು ವಾರ ಪೂರ್ತಿ ಏನೋ ಒಂದು ಮಾಡ್ಕೊಂಡಿರ್ತೀವಿ, ನಮ್ಗೆ ರಿಸಲ್ಟ್ ಬಂದಿರೋದಿಲ್ಲ. ಏನು ಮಾಡ್ತೀವಿ ಅಂದರೆ ಒಂದು 2-3 ದಿನ ಮಾಡಿಬಿಟ್ಟಿದ್ದೆ, ಇನ್ನು ಅಷ್ಟೇ ಎಷ್ಟು ಮಾಡಿದ್ರೂ ಏನು ಯೂಸ್ ಇಲ್ಲ ಅಂತಂದ್ಬಿಟ್ಟು ನಮಗೆ ನಾವು ಮಾಡಿದಂಥ ಪೂಜೆಗಳಿಗೆ ಫಲ ಸಿಗುವಂಥ ದಿನಗಳನ್ನೇ ನಾವು ಮಿಸ್ ಮಾಡ್ಕೊಳ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಭಾನುವಾರದ ದಿನ ನೀವು ಈ ಸಣ್ಣ ಕೆಲಸವನ್ನು ಮಾಡ್ಕೊಳ್ಳಿ. ಇದೆಲ್ಲವೂ ನಮ್ಮ ಮನೆಯಲ್ಲೇ ಇರುತ್ತೆ. ಶನಿವಾರನೇ ನೀವು ತೆಗೆದಿಟ್ಕೊಂಡಿದ್ರು ಒಂದು ಪಕ್ಕಕ್ಕೆ ನಡೆಯುತ್ತೆ ರಾತ್ರಿಗಳಲ್ಲಿ. ತದನಂತರ ಭಾನುವಾರ ಎದ್ದಾಗ ಸ್ನಾನ ಮಾಡುವಂಥ ಅಭ್ಯಾಸ ಇದೆ ಅಂತ ಹೇಳಿದ್ರೆ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬ್ರಷ್ ಮಾಡಿ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ಇದನ್ನು ಮಾಡಿಕೊಳ್ಳುವಾಗ ಬಾಗಿಲು ತೆಗಿತೀರಲ್ವಾ, ತೆಗೆದಾಗ ತಕ್ಷಣವೇ ಮಾಡ್ಕೊಂಡ್ಬಿಡಿ. ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ಮಹಾಲಕ್ಷ್ಮಿ ನಮ್ಮ ಮನೆಗೆ ಹುಡುಕ್ಕೊಂಡು ಬರ್ತಾಳೆ ಸ್ನೇಹಿತರೆ. ಯಾಕಂದರೆ ಅಷ್ಟೊಂದು ಶಕ್ತಿ ಇದೆ. ಸಾಕಷ್ಟು ಜನಕ್ಕೆ ಬಾಗಿಲು ತೆಗೆದ ತಕ್ಷಣ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಮಹಾಲಕ್ಷ್ಮಿ ನಮ್ಮ ಮನೆಗೆ ತಾಂಡವವಾಡಿಕೊಂಡು ಬರ್ತಾಳೆ, ಸಿರಿ ಸಂಪತ್ತನ್ನು ಹೊತ್ತು ತರ್ತಾಳೆ. ಇಷ್ಟನ್ನು ಮಿಕ್ಸ್ ಮಾಡಿ ಆರಾಮಾಗಿ ನೀವು ಪ್ರೋಕ್ಷಣೆ ಮಾಡಿ ಹೊಸ್ತಿಲಿನ ಮೇಲೆ, ಬಾಗಿಲಿನ ಮೇಲೆ ಎಲ್ಲ ಕಡೆನೂ ಚೆಲ್ಲಿ. ಈ ಥರ ಚೆಲ್ಲಿದಾಗ ಆ ಸುಗಂಧ ಭರಿತವಾದ ವಸ್ತುಗಳನ್ನೆಲ್ಲ ಸೇರಿಸಿ ನಾವು ಚೆಲ್ಲಿದಾಗ ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ಏಕೆಂದರೆ ನೀಟಾಗಿ ಹೈಜಿನಿಕ್ಕಾಗಿ ಯಾವ ಜಾಗದಲ್ಲಿ ಇರುತ್ತೋ ಆ ಜಾಗಕ್ಕೆ ಓಡೋಡಿ ಬರ್ತಾಳೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಇರುವಂಥ ಜಾಗದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಅನ್ನೋದು ಇರೋದಿಲ್ಲ. ತುಂಬ ಈಸಿಯಾಗಿರುತ್ತೆ, ಎಲ್ಲರೂ ಕೂಡ ಮಾಡ್ಕೊಳ್ಬಹುದು. ಇದನ್ನು ಮಾಡಿಕೊಂಡ್ರೆ ಭಾನುವಾರ ನೀವೇನೇ ಕೇಳಿಕೊಂಡ್ರೂ ಆ ಸಮಸ್ಯೆಗಳು ಬಗೆಹರಿದು ಉತ್ತಮವಾದಂಥ ಜೀವನ ನಡೆಸೋದಕ್ಕೆ ಸಹಾಯವಾಗುತ್ತೆ.